ಇವಾಗಲೂ ಹೇಳ್ತೀನಿ, ಡಿ ಬಾಸ್ ಏನಾದರೂ ರಿಲೀಸ್ ಆದರೆ ಅವತ್ತಿಗೆ ಪಕ್ಕ ಕರ್ನಾಟಕ ಬಂದ್ ಮಾಡಲೇಬೇಕಾಗುತ್ತೆ ಮೇಡಮ್. ಅದಂತೂ 100%. ಈ ಕ್ರೇಜ್ನ ನೋಡಿದ್ರೆ ಆಮೇಲೆ ನಾನು ಡಿ ಬಾಸ್ ಅಭಿಮಾನಿಗಳಿಗೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಬಾಸ್ ಆಗಲಿ ಡಿ ಬಾಸ್ ಅವರು ಹೊರ್ಗಡೆ ಬರೋ ತನಕ ದಯವಿಟ್ಟು ಯಾರು ಕೂಡ ಬೇರೆ ಹೀರೋಗಳಿಗೆ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ, ಮೀಡಿಯಾಗಳಿಗೆ ಬೈಯೋದಾಗಲಿ ಕೆಟ್ಟದಾಗ ಕೂಗೋದಾಗಲಿ ಅದನ್ನ ಮಾಡೋಕ್ಕೆ ಹೋಗಬೇಡಿ. ಅದು ಡಿ ಬಾಸ್ ಮೇಲೆ ಕೆಟ್ಟ ಹೆಸರು ಬರೋದು, ಅರ್ಥ ಮಾಡ್ಕೊಳ್ರಿ. ಡಿ ಬಾಸ್ಗೆ ಜೈಕಾರ ಹಾಕಿದ್ರೆ ಬಂದಿರೋ ಮೂವಿ ನೋಡಿದ್ರೆ ನಿಮ್ಮ ಬಾಸ್ ಬರೋ ತನಕ ವೆಯ್ಟ್ ಮಾಡಿ, ಬಂದಮೇಲೆ ಇನ್ನೂ ಹಬ್ಬ ಮಾಡೋಣ ಅಂತ ಹೇಳ್ತೀನಿ ಮೇಡಮ್. ನೋಡಿ, ಕರಿಯ ಎಷ್ಟು ವರ್ಷ ಆದಮೇಲೆ ರಿಲೀಸ್ ಆಯಿತು. ಈ ಥರ ಈ ವಾರ ರಿಲೀಸ್ ಆಗಿರೋ ಮೂವಿಗಳಿಗೆ ಜನಗಳಿಲ್ಲ. ಇದರಲ್ಲೇ ತಿಳ್ಕೊಳ್ಳಿ ಡಿ ಬಾಸ್ ಗತಿ ಏನು ಅಂತ, ಆಯಿತಾ? ಕೆಲವೊಂದಷ್ಟು ಜನ ಹೇಳ್ತಾರೆ ಡಿ ಬಾಸ್ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿ, ಆಯ್ತಪ್ಪ ಅವ್ರ ಪರ್ಸ್ನಲ್ ವಿಷಯ, ಕಾನೂನು ಪ್ರಕಾರ ಅದು ಏನಾಗಬೇಕು ಆಗುತ್ತೆ. ಬಟ್ ಡಿ ಬಾಸ್ ಸಂಪಾದನೆ ಮಾಡಿರೋದು ಏನು ಹೇಳಿ? ಅಭಿಮಾನ. ನಿಂತ್ಕೊಳ್ರಿ ನೋಡೋಣ, ಇಂಡಸ್ಟ್ರಿಲಿ ನಿಂತ್ಕೊಳ್ಳಿ, ಆಪೋಸಿಟ್ ಡಿ ಬಾಸ್ ಆಪೋಸಿಟ್ ನೋಡೋಣ. ಡಿ ಬಾಸ್ ಒಳಗಡೆ ಹೋದಾಗ ಇಷ್ಟು ಜನ ಹಾರಾಡ್ತಾವ್ರಲ್ಲ, ಒಂದು ವಿಷಯ ಗೊತ್ತಿಲ್ಲ, ಅವ್ರ ಅಭಿಮಾನಿಗಳು ಕೋಟ್ಯಾಂತರ ಜನ ಇಲ್ಲಿ ಇದ್ದಾರೆ ಅಂತ, ಅದನ್ನ ಮರ್ತ್ಬಿಟ್ಟವ್ರು ಅವರು. ಯಾರು ನೋಡಿ ಡಿ